ರಾಮ ಮಂದಿರ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ. ಉದ್ಘಾಟನೆ ವಿಚಾರದಲ್ಲಿ ಯಾವ ನಿರ್ಧಾರಕ್ಕೆ ನಾವು ಬದ್ಧವಾಗಿರಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಎಲ್ಲರೂ. ಹೈಕಮಾಂಡ್ ನಿಂದ ಒಂದು ನಿರ್ದೇಶನ ಬರಲಿ ಅಂತ ರಾಜ್ಯ ಕಾಂಗ್ರೆಸ್ ಕಾಯ್ತಾ ಇದೆ. ಹೈಕಮಾಂಡ್ ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ನೋಡ್ತಾ ಇದ್ದಾರೆ, ಏನ್ ಹೇಳಬೇಕು, ಏನ್ ನಿಲುವು ತಗೊಳ್ಬೇಕು ಅಂತ. ರಾಜ್ಯ ಕಾಂಗ್ರೆಸ್ಗೆ ಹೈಕಮಾಂಡ್ ನಿಂದ ಸ್ಪಷ್ಟ ನಿರ್ದೇಶನ ಇಲ್ಲಿವರೆಗೆ ಸಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಧರ್ಮ ಸಂಕಟ ಎದುರಾಗಿದೆ. ಭಾವನಾತ್ಮಕ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ. ರಾಮ ಮಂದಿರ ವಿಚಾರದಲ್ಲಿ ಪಕ್ಷದ ನಿಲುವು ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಪಷ್ಟ ನಿಲುವು ಇಲ್ಲದೆ ಇರೋ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಂದ ಈ ವಿವಾದಿತ ಹೇಳಿಕೆಗಳು ಒಂದಾದ ಮೇಲೆ ಒಂದು ಬರ್ತಾ ಇದೆ. ಹೈಕಮಾಂಡ್ನಿಂದ ಇದುವರೆಗೆ ಯಾವುದೇ ನಿರ್ದೇಶನ ಬಂದಿಲ್ಲ. ಪ್ರಶಾಂತ್, ಏನ್ ಸ್ಟ್ಯಾಂಡ್ ತಗೊಳ್ಬೇಕು, ಏನ್ ಮಾತಾಡಬೇಕು ಅಂತ, ಹಾಗಾಗಿ ಕನ್ಫ್ಯೂಷನ್ ನಲ್ಲಿ ಇದ್ದಾರೆ ಇಲ್ಲಿ ನಾಯಕರು. ಭವನ ಏನಾಗಿದೆ, 2014 ನಂತರ ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಉಚ್ಚಾಯಕ್ಕೆ ಬಂದ ನಂತರ ಒಂದು ಪೊಲಿಟಿಕಲ್ ಟೆಂಪ್ರಾಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಯು ಕ್ಯಾನ್ ಬಿ ಫಾರ್ ಮುಸ್ಲಿಂ, ಅದರಲ್ಲೇನು ಭಾಳ ಅಂದರೆ ಹಿಜಾಬ್ ವಿಷಯದಲ್ಲಿ, ಅಥವಾ ಯು ಕ್ಯಾನ್ ಬಿ ಆ್ಯಂಟಿ ಸಂಘ ಪರಿವಾರ, ಅದರಲ್ಲೇ ಕಾಂಗ್ರೆಸ್ ಆ ಸ್ಟ್ಯಾಂಡನ್ನು ತೆಗೆದುಕೊಳ್ಳೋದು. ಬಟ್ ಯು ಕೆನಾಟ್ ಬಿ ಸೀನ್ ಆಸ್ ಎ ಆ್ಯಂಟಿ ಹಿಂದೂ. ಇದು ನರೇಂದ್ರ ಮೋದಿ ಸೆಟ್ ಮಾಡಿರ್ತಕ್ಕಂಥ ಒಂದು ಟೋನ್ ಕಳೆದ 9 ವರ್ಷಗಳಲ್ಲಿ. ನೀವೀಗ ರಾಮ ಮಂದಿರದ ನಿರ್ಮಾಣವನ್ನು ಕೋರ್ಟ್ ತೀರ್ಪಿನ ಮುಂಚೆ ವಿರೋಧಿಸ್ತಾ ಇದ್ದದ್ದು ಒಂದು ರೀತಿ ಬೇರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ನೀವು ರಾಮ ಮಂದಿರದ ನಿರ್ಮಾಣವನ್ನು ವಿರೋಧಿಸುವ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ. ಆದರೆ ಈಗ ಭಾರತೀಯ ಜನತಾ ಪಾರ್ಟಿ 2024 ಚುನಾವಣೆಗೆ ಮುಂಚೆ BJP ಮತ್ತು ಸಂಘ ಪರಿವಾರ ಎಷ್ಟು ಸಾಧ್ಯವೋ ಅಷ್ಟು ಪೊಲಿಟಿಕಲ್ ಡಿವಿಡೆಂಡನ್ನು ರಾಮನ ಹೆಸರು ಹೇಳಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿವೆ. ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೀವು ರಾಮ ಮಂದಿರದ ಉದ್ಘಾಟನೆ ಬೇರೆ, ಆದರೆ ಉದ್ಘಾಟನೆ ಮತ್ತು ರಾಮನನ್ನು ಇಟ್ಕೊಂಡು 24ರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಿಂದೂ ಸೆಂಟಿಮೆಂಟ್ಗಳ ಜೊತೆಗೆ ತಮ್ಮ ಪೊಲಿಟಿಕಲ್ ಡಿವಿಡೆಂಡನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ BJPಯಿಂದ ನಡೀತಾ ಇದೆ. ಇದಕ್ಕೆ ಉತ್ತರವನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ರಲ್ಲಿ ಕಾಂಗ್ರೆಸ್ನಲ್ಲಿ ದ್ವಂದ್ವ ಇದೆ, ಗೊಂದಲ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ 2 ರೀತಿಯ ಧ್ರುವೀಕರಣ ಇದೆ. ಮೊದಲಿಂದಲೂ ಇದೆ, ಅದು ಮಹಾತ್ಮ ಗಾಂಧಿ ಕಾಲದಲ್ಲೂ ಇತ್ತು, ಇವತ್ತೂ ಇದೆ. ದಿಗ್ವಿಜಯ್ ಸಿಂಗ್, ಕಮಲ್ನಾಥ್, ಭೂಪೇಶ್ ಬಘೇಲ್ ತರಹದ ನಾಯಕರಿಗೆ ಎಲ್ಲಿ ಉತ್ತರ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹಿಂದುತ್ವದ ಹೆಚ್ಚು ವಾತಾವರಣ ಇರುತ್ತೋ ಆ ನಾಯಕರಿಗೆ ನಾವು ಇದೊಂದು ಭಾವನಾತ್ಮಕ ವಿಷಯ, ರಾಮ ಮಂದಿರದ ಉದ್ಘಾಟನೆಯಲ್ಲಿ ನಾವು ಭಾಗವಹಿಸಬೇಕು, ಅಥವಾ ರಾಮ ಮಂದಿರದ ಉದ್ಘಾಟನೆಯನ್ನು BJP ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದಂತೆ ತಡಿಬೇಕಾದ್ರೆ ಕಾಂಗ್ರೆಸ್ 1-2 ಹೆಜ್ಜೆ ಮುಂದೆ ಹೋಗಬೇಕು ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೊಂದು ಬಣವೂ ಕೂಡ ಇದೆ, ವಿಚ್ ಈಸ್ ಸ್ಲೈಟ್ಲಿ ಲೆಫ್ಟ್ ಓರಿಯೆಂಟೆಡ್ ಅಥವಾ ಲಾರ್ಜ್ಲಿ ಲೆಫ್ಟ್ ಓರಿಯೆಂಟೆಡ್ ಒಂದು ಬಣ ಇದೆ. ಈಗ ಸಿದ್ದರಾಮಯ್ಯನವರು ಅವರು ಲೆಫ್ಟ್ನಲ್ಲಿ ಕೆಲಸ ಮಾಡದೇ ಇದ್ದರೂ ಕೂಡ ಒಂದು ರೀತಿಯ ಅವರ ಚಿಂತನೆಯ ಶೈಲಿ ಬೇರೆ ಇದೆ. ಆ ಥರದ ನಾಯಕರಿಗೆ ಅನಿಸುತ್ತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯದಲ್ಲಿ ನಾವು ಹೋಗಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಬಿಟ್ಟರೆ ನಮ್ಮ ವೋಟ್ ಬ್ಯಾಂಕಿಗೆ ಒಂದು ರಾಂಗ್ ಸಿಗ್ನಲ್ಸು ನೋಡಿ. ಇದು ವೋಟ್ ಬ್ಯಾಂಕ್ಗಳ ತಾಕಲಾಟ. BJPನೂ ಏನು ಭಾಳ ವೋಟ್ ಬ್ಯಾಂಕ್ ಇಲ್ಲದೆ ಇದನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಯಾರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವೋಟ್ ಬ್ಯಾಂಕ್ಗಳ ತಾಕಲಾಟದಲ್ಲಿ BJPಗೆ ಏನಿದೆ, ಒಂದು ಸ್ಪಷ್ಟತೆ ಇದೆ. BJPಯ ಸ್ಟ್ಯಾಂಡ್ ಕನ್ಸಿಸ್ಟೆಂಟ್ ಇದೆ. 87-88 ನಂತರ, ರಾಮ ಮಂದಿರದ ರಥಯಾತ್ರೆಯ ನಂತರ ಇವತ್ತಿನವರೆಗೂ BJPಯ ಸ್ಟ್ಯಾಂಡ್ನಲ್ಲಿ ಡೈಲ್ಯೂಷನ್ ಇಲ್ಲ. ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ವಿಷಯವನ್ನು ಪಕ್ಕದಲ್ಲಿಟ್ಟಿದ್ರು, ಆದರೆ ನಂತರ ನರೇಂದ್ರ ಮೋದಿ ಬಂದಮೇಲೆ ಮತ್ತೆ ಈ ವಿಷಯ. ಆದರೆ ಕಾಂಗ್ರೆಸ್ನ ಸ್ಟ್ಯಾಂಡ್ನಲ್ಲಿ ತಾಕಲಾಟ ಇದೆ. 47ರಲ್ಲಿ ಅದು ಎಲ್ಲಿ 47ಇಂದನೇ ಶುರು ಆಗಿದೆ ಇದು. ಯಾವಾಗ ಸೋಮನಾಥ್ ದೇವಾಲಯದ ಜೀರ್ಣೋದ್ಧಾರ ಆಯಿತು, ಅಯೋಧ್ಯೆಯಲ್ಲಿ ರಾತ್ರೋರಾತ್ರಿ ಅಲ್ಲಿನ DC KK ನಾಯರ್ ಇದ್ದರು, ಅವರು ಮತ್ತು ಕೆಲವರು ಸೇರಿಕೊಂಡು ರಾತ್ರೋರಾತ್ರಿ ದೇವಸ್ಥಾನದಲ್ಲಿ ಮೂರ್ತಿಗಳನ್ನು ಇಟ್ಟರು ಹೋಗಿ. ಆಗ ಪಂಡಿತ್ ನೆಹರು ಸಿಟ್ಟಾದರು. ಗೋವಿಂದ ವಲ್ಲಭ ಪಂತರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೂ ಪಂಡಿತ್ ನೆಹರು ಹೇಳಿದರು, ಆ ಮೂರ್ತಿಗಳನ್ನು ನೀವು ತೆಗೆಸಾಕಿ ಅಂತಕ್ಕಂಥದ್ದು. ಗೋವಿಂದ ವಲ್ಲಭ ಪಂತರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಅವರಿಗೆ ಹಿಂದೂಗಳ ಭಾವನೆಗಳು ಏನು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಿತ್ತು. ಅವರು ಆ ಮೂರ್ತಿಗಳನ್ನು ತೆಗಿಲಿಕ್ಕೆ DCಗೆ ಹೇಳಿಲ್ಲ. DC ಒಂದು ರಿಪೋರ್ಟ್ ಕೊಟ್ಟರು, ತೆಗೆದ್ರೆ ಇಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ,
ಹೀಗಾಗಿ ಇಲ್ಲಿ ನಮಾಜನ್ನು ಕೂಡ ಬಂದ್ ಮಾಡಬೇಕು, ಯಥಾಸ್ಥಿತಿ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಡಿ ಸಿ ಆಗ ಕೆ ನಾಯರ್ ಆಗಿದ್ರು. ಅವರ ಪತ್ನಿ ಶಕುಂತಲಾ ಆ ಮೂರ್ತಿ ಇಟ್ಟವರಲ್ಲಿ ಮೊದಲಿಗರು. ಹೌದು. ಸೊ ಅವರೊಂದು ಆರ್ಡರ್ ಮಾಡಿಬಿಟ್ರು. ಪಂಡಿತ್ ನೆಹರು ಕ್ರುದ್ಧಗೊಂಡ್ರು. ಪಂಡಿತ್ ನೆಹರು ಅಂದರೆ ಗೋವಿಂದ್ ವಲ್ಲಭ್ ಪಂತ್ರಿಗೂ ಪಂಡಿತ್ ನೆಹರೂರಿಗೂ ಆಗ ಒಂದು ವ್ಯತ್ಯಾಸ ಇತ್ತು. ಅಗೇನ್ ಕಮ್ ಟು 87 ಶಾಬಾನೋ ಪ್ರಕರಣದ ನಂತರ ಇಲ್ಲ ನಾವು ಅಲ್ಲೊಂದು ಪೂಜೆ ಶುರು ಮಾಡಬೇಕು ಅಂತ ಅರುಣ್ ನೆಹರು ರಾಜೀವ್ ಗಾಂಧಿಗೆ ಸಲಹೆಯನ್ನು ಕೊಟ್ಟರು. ಯಾಕೆ ಕೊಟ್ಟರು? ಶಾಬಾನೋ ಪ್ರಕರಣದಲ್ಲಿ ರಾಜೀವ್ ಗಾಂಧಿ 2 ಸ್ಟ್ಯಾಂಡ್ ಡ್ಯುಯಲ್ ಸ್ಟ್ಯಾಂಡ್ ತಗೋತಾರೆ. ಆರಿಫ್ ಮೊಹಮ್ಮದ್ ಖಾನ್ರಿಗೆ ಮೊದಲು ಹೇಳ್ತಾರೆ, ಈ ಎಲ್ಲ ಮುಲ್ಲಾ ಮೌಲ್ವಿಗಳ ವಿರುದ್ಧ ನೀನು ಹೋಗಿ ಸದನದಲ್ಲಿ ಮಾತಾಡು, ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದನ್ನು ನಾನು ಎತ್ತಿ ಹಿಡಿತೀವಿ ಅನ್ನೋದನ್ನು ಹೇಳು ಅಂತ. ಆರಿಫ್ ಮೊಹಮ್ಮದ್ ಖಾನ್ ಹೋಗಿ ಪಾರ್ಲಿಮೆಂಟಲ್ಲಿ ಹೇಳಿಕೆ ಕೊಟ್ಬಿಡ್ತಾರೆ. ನಂತರ ಮೌಲ್ವಿಗಳು, ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ರಾಜೀವ್ ಗಾಂಧಿ ಮೇಲೆ ಒತ್ತಡ ಹಾಕ್ಲಿಕ್ಕೆ ಶುರು ಆದಾಗ ಅವರು ಆರಿಫ್ ಮೊಹಮ್ಮದ್ ಖಾನ್ರನ್ನು ಬಿಟ್ಬಿಡ್ತಾರೆ. ಬಿಟ್ಟು ಮುಸ್ಲಿಂ ಪರ ಸ್ಟ್ಯಾಂಡ್ ತೆಗೆದುಕೊಂಡಾಗ ಅರುಣ್ ನೆಹರು ಒಂದು ಗುಂಪಿರುತ್ತೆ ರಾಜೀವ್ ಗಾಂಧಿಯವ್ರ ಹತ್ರ. ಅವರು ಹೋಗಿ ರಾಜೀವ್ ಗಾಂಧಿಗೆ ಹೇಳ್ತಾರೆ, ಬೇಡ ಇದು ಹಿಂಗಾದರೆ ನೋಡಿ, ಇಂದಿರಾ ಗಾಂಧಿ ಒಂದು ಸ್ವಲ್ಪ ಪ್ರೋ ಹಿಂದೂ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ರು, ನೀನು ಇದನ್ನು ಬಿಟ್ಟುಬಿಟ್ಟೆ ಅಂದರೆ ನೀನು ಉತ್ತರ ಭಾರತದಲ್ಲಿ ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಅಂತ. ಅದಾಗ ಅಯೋಧ್ಯೆಯ ಮಂದಿರದ ಬಾಗಿಲುಗಳು ಓಪನ್ ಆಗ್ತವೆ. ನಂತರ BJP ಮತ್ತು ವಿಶ್ವ ಹಿಂದೂ ಪರಿಷತ್ತು ಈ ಇಡೀ ವಿಷಯವನ್ನು ತನ್ನ ಒಂದು ಅಜೆಂಡಾ ಆಗಿ ಕೈಗೆತ್ತಿಕೊಂಡಾಗ ಕಾಂಗ್ರೆಸ್ ಅದರಿಂದ ಡಿಸ್ಟೆನ್ಸ್ ಮಾಡ್ತಾ ಹೋಗುತ್ತೆ. ನಂತರ PV ನರಸಿಂಹರಾವ್, ಕಲ್ಯಾಣ್ ಸಿಂಗ್, ಸುಪ್ರೀಂ ಕೋರ್ಟ್ನ ಮುಚ್ಚಳಿಕೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗ ಏಕಾಏಕಿ ಕಾಂಗ್ರೆಸ್ ದ್ವಂದ್ವದಲ್ಲಿ ಯಾಕಿದೆ ಅಂದರೆ, ಈಗ ಏಕಾಏಕಿ ನೀವು ಈ 30 ವರ್ಷಗಳಲ್ಲಿ ಏನೆಲ್ಲ ನಡೆದಿದೆ ಜನರ ಕಣ್ಣು ಮುಂದೆ ನಡೆದಿದೆ. ಈಗ ಏಕಾಏಕಿ ಇಲ್ಲ, ರಾಮ ಮಂದಿರ ಬಹಳ ಒಳ್ಳೆಯ ವಿಷಯ, ರಾಮ ಮಂದಿರ ಕಟ್ಟಬೇಕು, ರಾಮ ಮಂದಿರ ಹಾಗೆ, ರಾಮ ಕಾಲ್ಪನಿಕ ಪುರುಷ, ರಾಮ ಶ್ರದ್ಧೆ, ರಾಮ ನಂಬಿಕೆ ಅಂತ ಹೇಳಲಿಕ್ಕೆ ಚಾಲು ಮಾಡಿದರೆ ಜನ ನಂಬ್ತಾರ? ಒಂದು ಬೇಡಪ್ಪ, ನಾವು ದೂರ ಇದ್ದು ಅಯ್ಯೋ ರಾಮ ಕಾಲ್ಪನಿಕ ಪುರುಷ, ರಾಮನ ಮಂದಿರವನ್ನು ಕಟ್ಟಬೇಕಾ, ಅಲ್ಲೇನೋ ಬೇರೆ ಏನೋ ಕಟ್ಟಬೇಕಿತ್ತು, ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಕೂಡ ಅಲ್ಲೊಂದು ರೀತಿಯಾಗಿರ್ತಕ್ಕಂಥ ಈ ಪ್ರಯತ್ನ ನಡಿಬಾರ್ದಿತ್ತು ಅಂತಕ್ಕಂಥದ್ದನ್ನು ಲೆಫ್ಟ್ ಸ್ಟ್ಯಾಂಡನ್ನು ಏನಾದರೂ ತೆಗೆದುಕೊಳ್ಳಿಕ್ಕೆ ಆರಂಭಿಸಿದರೆ ಇವತ್ತಿನ ಮತದಾರ ಆತನ ಒಪ್ಪಲ್ಲ. ಯಾಕಂದರೆ ನೋಡಿ, ರಾಮ ಆದರ್ಶ ಪುರುಷ. ಪ್ರಾಯಶಃ ಭಾರತದಲ್ಲಿ ಎಲ್ಲ ನಾನು ಹಾಗೆ ಗಮನಿಸ್ತಾ ಇದ್ದೆ, ರಾಮ, ಕೃಷ್ಣ, ಶಿವ ಈ 3 ವ್ಯಕ್ತಿಗಳು, ಇವರು ನಾನು ಅವರನ್ನು ವ್ಯಕ್ತಿಗಳಂತೆ ಕರಿತೀನಿ, ಅವರು ಕೆಲವರು ಅದನ್ನು ದೇವರು ಅಂತ ಹೇಳ್ತಾರೆ, ನಾನು ವ್ಯಕ್ತಿಗಳು. ಈ 3 ವ್ಯಕ್ತಿಗಳು ಭಾರತದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಜಾತಿಯಿಂದ ಗುರುತಿಸಲ್ಪಡಲ್ಲ. ಹೌದು. ಈಗ ನೀವು ಮಹರ್ಷಿ ವಾಲ್ಮೀಕಿ ಬೇಕೋ ಬೇಡವೋ ಅವರು ವಾಲ್ಮೀಕಿ ಸಮುದಾಯದ ಒಂದು ಐಕಾನ್ ಆಗಿ ಪರಿವರ್ತಿತ ಆಗಿದ್ದಾರೆ. ಆ ರೀತಿ ನಾನೀಗ ಹೆಸರು ಹೇಳ್ತಾ ಹೋದರೆ ಕೆಲವರಿಗೆ ಬೇಸರ ಆಗುತ್ತೆ. ಬಟ್ ಎಲ್ಲರನ್ನ ನಾವು ಎಲ್ಲ ಮಹಾಪುರುಷರನ್ನ ಜಾತಿಯ ಸಂಕೋಲೆಗಳನ್ನು ಗಟ್ಟಿಯಾಗಿ ಬಿಗಿದಿಟ್ಬಿಟ್ಟಿದ್ವಿ. ಆದರೆ ರಾಮ, ಕೃಷ್ಣ, ಶಿವ ಇವರು ಯಾವುದಾದ್ರೂ ಜಾತಿಯ, ಅಂದರೆ ಈಗ ರಾಮ ಹಾಗೆ ನೋಡಿದರೆ ರಜಪೂತ, ಕೃಷ್ಣ ಯಾದವ, ಶಿವ ಗೊತ್ತಿಲ್ಲ ನನಗೆ, ಅಂದರೆ ಜಾತಿ ಯಾವುದು ಅಂತಲೇ ಗೊತ್ತಿಲ್ಲ. ನೀವು ಅವರನ್ನು ಯಾವುದಾದ್ರೂ ಒಂದು ಜಾತಿಯ ಸಂಕೋಲೆಗಳಲ್ಲಿ ಬಿಗಿದಿಡ್ಲಿಕ್ಕೆ ಸಾಧ್ಯನಾ? ಎಲ್ಲ ಸಮುದಾಯಗಳು ಪ್ರೀತಿಸುವ, ಆರಾಧಿಸುವ, ಮಾನವನು ದೇವರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳುವ ಕಥೆಗಳನ್ನು ರಾಮ, ಕೃಷ್ಣ, ಶಿವರ ಕಥೆಗಳನ್ನು ಹೇಳ್ತಾರೆ. ಈಗ ಕಾಂಗ್ರೆಸ್ ಅವರನ್ನು ವಿರೋಧಿಸ್ತದೆ ಅಂತ ಹೊರಟ್ರೆ ಅದರ ಪೊಲಿಟಿಕಲ್ ಇಫೆಕ್ಟ್ ಏನು? ನೋಡಿ, ರಾಜಕೀಯ ಪಕ್ಷಗಳು ಪಾಲಿಟಿಕ್ಸ್ನ ಲಾಭ ಇಲ್ಲದೆ ಏನೂ ಮಾಡಲ್ಲ. BJP ಇರಲಿ, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, ಅದು ಇನ್ನೊಂದು ಯಾವುದೋ ಶಿವಸೇನಾ ಇರಲಿ, ಯಾವುದೇ ಪಾರ್ಟಿ ಇರಲಿ, ಅವ್ರಿಗೇನಿರಬೇಕು, ಎದುರುಗಡೆ ಅದು ಏನು ವೋಟ್ ಬ್ಯಾಂಕ್ ಆ ಕಡೆ ಈ ಕಡೆ ಎಲ್ಲಿ ಒಲ್ದಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಆಮೇಲೆ ಅವ್ರು ಕೈ ಹಾಕ್ತಾರೆ. ಆದರೆ ಕಾಂಗ್ರೆಸ್ಗಿರ್ತಕ್ಕಂಥ ದ್ವಂದ್ವ ಅಂದರೆ ಇತಿಹಾಸದಲ್ಲಿ ಬೇರೆ ರೀತಿ ನಡ್ಕೊಂಡಿದೆ, ವರ್ತಮಾನದಲ್ಲಿ ಈಗ ನಾವು ಬೇರೆ ರೀತಿ ನಡ್ಕೊಳ್ಳೋಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯಾಗಿ. ಆಮೇಲೆ ನೀವು ಸ್ವಲ್ಪ ಜಾಸ್ತಿ ಹಿಂದುತ್ವ ಅನ್ಲಿಕ್ಕೆ ಹೋದರೆ ಪ್ರಾದೇಶಿಕ ಪಕ್ಷಗಳತ್ತ ಮುಸ್ಲಿಂ ವೋಟ್ಗಳು ಶಿಫ್ಟ್ ಆಗ್ತವೆ. ಈಗ ನಿಧಾನವಾಗಿ ಮುಸ್ಲಿಂ ವೋಟ್ಗಳು ಬಾಬರಿ ಮಸೀದಿ ಧ್ವಂಸದ ಬೇಸರದ ನಂತರ ನಿಧಾನವಾಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಅಂತ ಬರ್ಲಿಕ್ಕೆ ಆರಂಭಿಸಿವೆ. ಅಂಡ್ ಎಲೆಕ್ಷನ್ಸ್ ಮುಂದೆ ಇವೆ. ಈ ಹಂತದಲ್ಲಿ ನೀವು ಬಿಜೆಪಿಯ ರಾಗದಲ್ಲಿ ನಾವು ಹೋಗಿ ತಬಲಾ ಬಾರಿಸ್ತೀವಿ ಅಂತಂದ್ರೆ ಜನ ಅದನ್ನು ಒಪ್ತಾರ? ಈ ಕಾರಣದಿಂದ ದ್ವಂದ್ವ ಇದೆ. ಈ ಕಾರಣದಿಂದ ಏನ್ ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟತೆ ಕಾಂಗ್ರೆಸ್ಸಿಗಿಲ್ಲ. ಹಾಗಾಗಿ ರಾಜ್ಯದ ನಾಯಕರು ಒದ್ದಾಡ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.